ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲಿ ಹೇಗೆ ಸ್ಕಿನ್ ಕೇರ್ ಮಾಡ್ಕೊಳ್ಬೋದು, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಮತ್ತು ಯಾರೆಲ್ಲ ಡಾರ್ಕ್ ಇದ್ದೀರಾ ಅಥವಾ ಸನ್ ಟ್ಯಾನ್ ಆಗಿದೆ ಅವರೆಲ್ಲ ಹೇಗೆ ಮನೆಯಲ್ಲಿ ರಿಮೂವ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ನ ತೊಗೊಳೋದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಆರ್ಗ್ಯಾನಿಕ್ ಜಾಗರಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಆರ್ಗ್ಯಾನಿಕ್ ಜಾಗರಿ ಪೌಡರ್ ಇಲ್ಲ ಅಂತಂದರೆ ಮನೆಯಲ್ಲಿ ಇರುವಂಥ ಬೆಲ್ಲನ ನಾವು ಗ್ರೇಟರಲ್ಲಿ ಸ್ವಲ್ಪ ಗ್ರೇಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಅದನ್ನು ತರತರಿಯಾಗಿ ಅಥವಾ ಸ್ವಲ್ಪ ಪೌಡರ್ ರೀತಿಯೇ ಅದನ್ನು ನಾವು ಪೌಡರ್ ಮಾಡಿಕೊಂಡು ಈ ರೀತಿ ಒಂದು ಬೌಲಿಗೆ 1 ಸ್ಪೂನಷ್ಟು ಹಾಕ್ಕೊಳ್ಬೇಕು. ಸೊ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಕಿನ್ ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ ಮತ್ತು ಪಿಗ್ಮೆಂಟೇಷನ್ ಲೈಟನ್ ಆಗುತ್ತೆ. ಹಾಗೆ ಏನಾದ್ರೂ ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಎಲ್ಲ ಇದ್ದರೆ ಅದೆಲ್ಲ ಲೈಟನ್ ಆಗುತ್ತೆ ಮತ್ತು ಸ್ಕಿನ್ನು ಈವನ್ ಆಗಿ ಟೋನ್ ಆಗುತ್ತೆ. ನಂತರ ನಾನಲ್ಲಿ ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಆರ್ಗ್ಯಾನಿಕ್ ಜೇನುತುಪ್ಪ ಅಥವಾ ಪ್ಯೂರ್ ಆಗಿರೋದಿದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಮನೆಯಲ್ಲಿ ಏನು ಅಂದರೆ ಹೊರಗಡೆ ಪಾರ್ಲರಲ್ಲಿ ಮಾಡಿಸ್ಕೊಂಡು ಬರ್ತಿರಲ್ಲ ಫೇಶಿಯಲ್, ಅಷ್ಟೇ ಗ್ಲೋನ ಕೊಡುತ್ತೆ ನಿಮಗೆ. ನಂತರ ನಾನಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ನಿಂಬೆಹಣ್ಣಿನ ರಸಂದು ಅಲರ್ಜಿ ಇದ್ದರೆ ನೀವು ಬೇಕಿದ್ರೆ ಟೊಮೆಟೊ ರಸ ಕೂಡ ಹಾಕ್ಕೊಳ್ಬೋದು. ಯಾವುದಾದ್ರೂ ಒಂದು ವೈಟಮಿನ್ ಸಿದು ನಾವು ಇಲ್ಲಿ 1 ಸ್ಪೂನಷ್ಟು ಹಾಕೋಬೇಕಾಗತ್ತೆ. ಇದು ನಿಮಗೆ ಬ್ಲೀಚ್ ರೀತಿಯೂ ವರ್ಕ್ ಆಗುತ್ತೆ. ಮತ್ತು ಏನಾದ್ರೂ ಫಂಕ್ಷನ್ ಇದೆ ಅಂತಂದರೆ ನೀವು ಇಮಿಡಿಯೇಟ್ ಮಾಡಿಕೊಂಡು ಕೂಡ ಗ್ಲೋ ಬರುತ್ತೆ ನಿಮಗೆ. ಯಾವುದಾದ್ರೂ ಫಂಕ್ಷನ್ ಇದೆ, ಎಲ್ಲೂ ಹೋಗ್ಲಿಕ್ಕಾಗಲ್ಲ ಪಾರ್ಲರ್ಗೆ ಅಂದಾಗ ನೀವು ಇದನ್ನು ಟ್ರೈ ಮಾಡಿ, ಖಂಡಿತ ಇನ್ಸ್ಟೆಂಟಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಸ್ಕಿನ್ನ ತುಂಬ ಬ್ರೈಟನ್ ಮಾಡುತ್ತೆ ಮತ್ತು ತುಂಬ ಸಾಫ್ಟ್ ಕೂಡ ಆಗುತ್ತೆ ಸ್ಕಿನ್ನು. ನಂತರ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಮತ್ತು ಅಪ್ಲೈ ಮಾಡ್ಕೊಂಡ್ಮೇಲೆ ಇದನ್ನು ಹೇಗೆ ಕೇರ್ ಮಾಡಬೇಕಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನೋಡಿ, ಇದನ್ನು ಈ ಕನ್ಸಿಸ್ಟೆನ್ಸಿಗೆ ನಾವು ಚೆನ್ನಾಗಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ನಮ್ಮ ಸ್ಕಿನ್ನಿಗೆ ಈ ರೀತಿಯಾಗಿ ಲೇಯರ್ ಬೈ ಲೇಯರ್ ಹಾಕ್ಕೊಂಡು ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೀವು ಯಾವುದೇ ಹೋಮ್ ರೆಮಿಡಿ ಟ್ರೈ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ನಾವು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಸೊ ಪ್ಯಾಚ್ ಟೆಸ್ಟ್ ಮಾಡಿ 2 ರಿಂದ 3 ನಿಮಿಷ ಬಿಟ್ಟು ನಿಮ್ಗೆ ಯಾವುದೇ ಇರಿಟೇಷನ್ ಆಗಿಲ್ಲ ಅಂದರೆ ನಂತರ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು. ನೋಡಿ, ಈ ರೀತಿ ಲೇಯರ್ ಬೈ ಲೇಯರ್ ಹಾಕ್ಕೊಂಡು ನಾವು ಇದನ್ನು 3 to 4 ಮಿನಿಟ್ಸ್ ನಾವು ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು, ತುಂಬ ಲೈಟಾಗಿ. ನೋಡಿ, ಈ ರೀತಿಯಾಗಿ ನಾವು ನಿಧಾನಕ್ಕೆ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಸ್ಕ್ರಬ್ ಮಾಡಿಕೊಂಡು ಇದನ್ನು ನಾವು 5 ರಿಂದ 10 ನಿಮಿಷ ಡ್ರೈ ಆಗೋದಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಡ್ರೈ ಆಗಬೇಕು. ಅದು ಚೆನ್ನಾಗಿ ಡ್ರೈ ಆದಾಗ ನಿಮಗೆ ಈ ರೀತಿ ಅದನ್ನು ಟಚ್ ಮಾಡಿದ್ರೆ ಅದು ಅಂಟೋದಿಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ನಾವು ಅದನ್ನು ಡ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಡ್ರೈ ಆದಮೇಲೆ ಈ ರೀತಿಯಾಗಿ ಸ್ಕ್ರಬ್ ಮಾಡ್ಕೋಬೇಕು. ನಿಮಗೆ ಸ್ಕಿನ್ನು ಟೈಟ್ ಆಗಿರುತ್ತೆ. ಟೈಟ್ ಆದಮೇಲೆ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನೆಲ್ಲ ಫ್ರೀ ಆಗೋದಕ್ಕೆ ಶುರುವಾಗುತ್ತೆ ಮತ್ತು ಸಾಫ್ಟ್ ಆಗೋದಕ್ಕೆ ಶುರುವಾಗುತ್ತೆ. ನೋಡಿ, ಇದೇ ರೀತಿ ನಮಗೆ ಕೈ ಥರ ಹಾಕಿದಾಗ ಅಂಟೋದಿಕ್ಕೆ ಶುರುವಾಗಬೇಕು. ಅಲ್ಲಿ ತನಕ ನಾವು ಅದನ್ನು ನೀಟಾಗಿ ಅದನ್ನೆಲ್ಲ ಸ್ಕ್ರಬ್ ಮಾಡ್ಕೊಳ್ತಾ ರಿಮೂವ್ ಮಾಡ್ಕೋಬೇಕು. ಅದು ಯಾವಾಗ ನಿಮಗೆ ಕೈಗೆ ಅಂಟೋದಿಕ್ಕೆ ಶುರುವಾಗುತ್ತೆ ಆವಾಗ ಅದು ಚೆನ್ನಾಗಿ ವರ್ಕ್ ಆಗಿದೆ ಅಂತ ಮತ್ತು ನೀಟಾಗಿ ಡ್ರೈ ಆಗಿದೆ ಅಂತ. ಇದು ನಿಮಗೆ ಫೇಶಿಯಲ್ ರೀತಿಯೂ ವರ್ಕ್ ಆಗುತ್ತೆ, ಹಾಗೆ ಬ್ಲೀಚ್ ರೀತಿಯೂ ವರ್ಕ್ ಆಗುತ್ತೆ. ತುಂಬ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ. ನೋಡಿ, ಇವಾಗ ನಾನು ಹ್ಯಾಂಡ್ ವಾಶ್ ಮಾಡಿದ್ದೀನಿ. ಈ ರೀತಿಯಾಗಿ ನಿಮಗೆ ಸಾಫ್ಟ್ ಆಗುತ್ತೆ. ಈ ರೀತಿ ಸಾಫ್ಟಾಗಿ ಅದನ್ನು ನಾವು ಎಲ್ಲ ವಾಶ್ ಮಾಡ್ಕೊಂಡಿದ್ದ ನಂತರ ನಾವು ಇದಕ್ಕೆ ಸ್ವಲ್ಪ ಯಾವುದಾದ್ರೂ ಜೆಲ್ಲನ್ನು ಅಪ್ಲೈ ಮಾಡಬೇಕು. ನಾನಿಲ್ಲಿ ನಿಮಗೆ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ನೀವು ಸ್ವಲ್ಪ ಕೋಕೋನಟ್ ಆಯಿಲ್ನ ಕೂಡ ಹಾಕ್ಕೊಳ್ಬೋದು. 1 ಡ್ರಾಪಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಂಡು ಈ ರೀತಿಯಾಗಿ ಅದನ್ನು ಅಪ್ಲೈ ಮಾಡ್ಕೋಬೇಕು. ನಾನಿಲ್ಲಿ ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಶೈನಿಂಗ್ ಕೊಡುತ್ತೆ, ಅದಕ್ಕೋಸ್ಕರ ಇದನ್ನು ಅಪ್ಲೈ ಮಾಡ್ಕೋಬೇಕು.
ಇದನ್ನು ಅಪ್ಲೈ ಮಾಡಿಕೊಂಡು ನಂತರ ನಾವು ರೆಗ್ಯುಲರ್ ಆಗಿ ಫೇಸ್ ವಾಶಸ್ನ ಮಾಡ್ಕೋಬೋದು. ನೀವು ಟ್ರೈ ಮಾಡಿ, ಹಾಗೆ ನಿಮಗೆ ರಿಸಲ್ಟ್ ಹೇಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.